ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರಬೇಕು ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, 1574 ಹುದ್ದೆಗಳ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು 10ನೇ ತರಗತಿ PUC ITI ಯಾವುದೇ ಪದವಿ ಡಿಪ್ಲೊಮಾ ಕೋರ್ಸ್ ಅನ್ನ ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಆ ಒಂದು ವಿವರವನ್ನ ಈ ಮುಂದೆ ನೀಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಸಿಗಬೇಕು ಅಂದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಖಾಲಿ ಇರತಕ್ಕಂತಹ 1574 ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗಿದೆ. ಸ್ನೇಹಿತರ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಒಂದು ಪಬ್ಲಿಕ್ ಸೆಕ್ಟರ್ ಆಗಿದೆ ಮತ್ತು ಭಾರತದ ಒಂದು ದೊಡ್ಡ ಕಮರ್ಷಿಯಲ್ ಸಂಸ್ಥೆಯಾಗಿದೆ. ಇದು ಗ್ಲೋಬಲ್ 500 ಫಾರ್ಚೂನ್ ಕಂಪನಿಗಳಲ್ಲಿ ಒಂದು ಅಂತ ಕೂಡ ಅನಿಸ್ಕೊಂಡಿದೆ. ಇದರ ಮೂಲಕವಾಗಿ ಖಾಲಿ ಇರತಕ್ಕಂತಹ ಒಟ್ಟು 1574 ಹುದ್ದೆಗಳ ಒಂದು ಅಪ್ರೆಂಟಿಸ್ ಹುದ್ದೆಗಳ ಒಂದು ನೇಮಕಾತಿ ಅಥವಾ ಕೋರ್ಸ್ಗಳನ್ನು ಆರಂಭಿಸೋದಕ್ಕೋಸ್ಕರ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ದಿನಾಂಕ 25/10/2019 ಈ ಒಂದು ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸ್ನೇಹಿತರೆ, ಅಲ್ಲಿರ್ತಕ್ಕಂಥ ಅಪ್ರೆಂಟಿಸ್ ಹುದ್ದೆಗಳ ವಿವರವನ್ನು ನೋಡೋದಾದ್ರೆ, ಟ್ರೇಡ್ ಅಪ್ರೆಂಟಿಸ್ ಕೆಮಿಕಲ್ ಪ್ಲಾಂಟ್ ಅಲ್ಲಿ ಅಟೆಂಡೆಂಟ್ ಆಪರೇಟರ್ ಅಂತೇಳಿ ಒಂದು ಪೋಸ್ಟ್ ಇದೆ. ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ 3 ವರ್ಷದ BSc ಯನ್ನ ಕಂಪ್ಲೀಟ್ ಮಾಡಿರಬೇಕು. ಅದು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಮುಂತಾದವುಗಳು. ಎರಡನೇದಾಗಿ ಫಿಟ್ಟರ್ ಅಲ್ಲಿ ಟ್ರೇಡ್ ಅಪ್ರೆಂಟಿಸ್, ಇದಕ್ಕೆ ಮೆಕ್ಯಾನಿಕಲ್ ಅನ್ನ ಕಂಪ್ಲೀಟ್ ಮಾಡಿರಬೇಕು ಅಥವಾ 2 ವರ್ಷದ ITI 10ನೇ ತರಗತಿಯ ಮೇಲೆ 2 ವರ್ಷದ ITI ಅನ್ನ ಮುಗಿಸಿರಬೇಕು. ಅದು ಫಿಟ್ಟರ್ ಅಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಬಾಯ್ಲರ್ ಅಲ್ಲಿ ಟ್ರೇಡ್ ಅಪ್ರೆಂಟಿಸ್, ಇದಕ್ಕೆ 3 ವರ್ಷದ ಫಿಸಿಕ್ಸ್ ಅನ್ನ ಕಂಪ್ಲೀಟ್ ಮಾಡಿರಬೇಕು. BSc ಅನ್ನ ಕಂಪ್ಲೀಟ್ ಮಾಡಿರಬೇಕು. ಅದು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಮತ್ತು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಯಾವುದಾದ್ರೂ ಒಂದರಲ್ಲಿ. ಇನ್ನು ಟೆಕ್ನಿಷಿಯನ್ ಅಪ್ರೆಂಟಿಸ್ಗೆ ಇದು 3 ವರ್ಷದ ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ರಿಫೈನರಿ ಅಥವಾ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಮುಗಿಸಿದಂಥವರು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದುವರೆದು ಟೆಕ್ನಿಷಿಯನ್ ಅಪ್ರೆಂಟಿಸ್, ಇದು 3 ವರ್ಷದ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ನೆಕ್ಸ್ಟ್ ಟೆಕ್ನಿಷಿಯನ್ ಅಪ್ರೆಂಟಿಸ್ ಎಲೆಕ್ಟ್ರಿಕಲ್ ಅಲ್ಲಿ, ಇದಕ್ಕೆ 3 ವರ್ಷದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಿ. ಟೆಕ್ನಿಷಿಯನ್ ಅಪ್ರೆಂಟಿಸ್ ಡಿಸಿಪ್ಲಿನ್, ಇದು ಇನ್ಸ್ಟ್ರುಮೆಂಟೇಷನ್, 3 ವರ್ಷದ ಡಿಪ್ಲೊಮಾ ಇನ್ ಇನ್ಸ್ಟ್ರುಮೆಂಟೇಷನ್ ಮುಗಿಸಿರ್ತಕ್ಕಂಥವ್ರು ಅರ್ಜಿಯನ್ನ ಹಾಕಬಹುದು. ಇನ್ನು ಸೆಕ್ರೆಟೇರಿಯಲ್ ಅಸಿಸ್ಟೆಂಟ್, ಇದು 3 ವರ್ಷದ BA BSc BCom ಮುಗಿಸಿರ್ತಕ್ಕಂಥವ್ರು ಯಾವುದೇ ಒಂದು ಪದವಿಯನ್ನು ಮುಗಿಸಿರ್ತಕ್ಕಂಥವ್ರು ಅರ್ಜಿಯನ್ನು ಹಾಕಬಹುದು. ಅಕೌಂಟೆಂಟ್ ಅಂತ ಪೋಸ್ಟ್ ಇದೆ, ಇದು 3 ವರ್ಷದ BCom ಪದವಿಯನ್ನು ಮುಗಿಸಿರಬೇಕು. ಇನ್ನು ಡಾಟಾ ಎಂಟ್ರಿ ಆಪರೇಟರ್ PUC ಯನ್ನ ಮುಗಿಸಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಟ್ರೇಡ್ ಅಪ್ರೆಂಟಿಸ್ ಡಾಟಾ ಎಂಟ್ರಿ ಆಪರೇಟರ್ಗೆ. ಇನ್ನು ಟ್ರೇಡ್ ಅಪ್ರೆಂಟಿಸ್ ಡಾಟಾ ಎಂಟ್ರಿ ಆಪರೇಟರ್ಗೆ ಇನ್ನೊಂದು ಪೋಸ್ಟ್ ಇದೆ, ಸ್ಕಿಲ್ ಸರ್ಟಿಫಿಕೇಟ್ ಹೋಲ್ಡರ್ಸ್. ಇಲ್ಲಿ PUC ಯನ್ನ ಮುಗಿಸಿ ಜೊತೆಗೆ ಸ್ಕಿಲ್ ಸರ್ಟಿಫಿಕೇಟ್ ಅನ್ನು ಪಡೆದಿರ್ತಕ್ಕಂಥವ್ರು ಅರ್ಜಿಯನ್ನ ಹಾಕಬಹುದು. ಅರ್ಜಿಯನ್ನ ಸಲ್ಲಿಸುವಂತಹ ಪ್ರಮುಖ ದಿನಾಂಕ ನೋಡೋದಾದ್ರೆ, ಅರ್ಜಿ ಸಲ್ಲಿಸತಕ್ಕಂಥ ಪ್ರಾರಂಭ ದಿನಾಂಕ 25/10/2019, ಕೊನೆಯ ದಿನಾಂಕ ನವೆಂಬರ್ 15, 2019. ಅದೇ ರೀತಿಯಾಗಿ ಅಡ್ಮಿಟ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡೋದಕ್ಕೆ 20/11/2019 ರಿಂದ 23/11/2019 ಅವಕಾಶವನ್ನ ಕೊಟ್ಟಿದ್ದಾರೆ. ರಿಟರ್ನ್ ಟೆಸ್ಟ್ ಸಂಭವನೀಯ 24/11/2019. ರಿಸಲ್ಟ್ ನವೆಂಬರ್ನ ಕೊನೆಯ ವೇಳೆಗೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಿಸೆಂಬರ್ನ ಮೊದಲ ವಾರದ ವೇಳೆಗೆ ನಡೆಸುವಂತಹ ಉದ್ದೇಶ ಅಥವಾ ಸಂಭವನೀಯ ಡೇಟ್ಸ್ ಅನ್ನ ಬಿಟ್ಟಿದೆ. ಸ್ನೇಹಿತರೆ, ಕ್ವಾಲಿಫಿಕೇಶನ್ ಈಗಾಗಲೇ ಹೇಳಿದಂತೆ PUC ಪದವಿ, ಡಿಪ್ಲೊಮಾ ಮತ್ತು 10ನೇ ITI ಮುಗಿಸಿರ್ತಕ್ಕಂಥವರು ಈ ವಿವಿಧ ಅಪ್ರೆಂಟಿಸ್ ಕೋರ್ಸ್ಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ 50 ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕು. ಆ ಎಲ್ಲಾ ಕ್ವಾಲಿಫಿಕೇಶನ್ಗಳಲ್ಲೂ ಕೂಡ SC ST ಅಂಗವಿಕಲ ಅಭ್ಯರ್ಥಿ ಆಗಿದ್ರೆ 45 ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕು. ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ, ದಿನಾಂಕ 31/10/2019 ಕನಿಷ್ಠ 18 ವರ್ಷ, ಗರಿಷ್ಠ 24 ವರ್ಷ ನಡುವೆ ಇರಬೇಕಾಗುತ್ತೆ. ಇದು ಜನರಲ್ ಮತ್ತು EWS ಅಭ್ಯರ್ಥಿಗಳಿಗೆ. ಒಂದು ವೇಳೆ SC ST OBC ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ ಅವರಿಗೆ ಗೌರ್ಮೆಂಟ್ ಗೈಡ್ಲೈನ್ಸ್ ನ ಪ್ರಕಾರವಾಗಿ ರಿಯಾಯಿತಿಯನ್ನ ಕೊಡಲಾಗಿದೆ. ಸ್ನೇಹಿತರೆ, ಈ ಅಪ್ರೆಂಟಿಸ್ ಕೋರ್ಸ್ಗೆ ಆಸಕ್ತ ಅಭ್ಯರ್ಥಿಗಳು ಗುವಾಹಟಿ, ಬರೌನಿ, ಗುಜರಾತ್, ಹಾಲ್ಡಿಯಾ, ಮಥುರಾ, ಪಾಣಿಪಟ್, ದಿಗ್ವಾಯ್, ಬೊಂಗೈಗಾನ್, ಪಾರದೀಪ ರಿಫೈನರಿಯಲ್ಲಿ ಹೋಗ್ಬೇಕಾಗುತ್ತೆ. ಒಂದು ಯೂನಿಟ್ಗಳಿರುತ್ತೆ, ಆ ಯೂನಿಟ್ಗಳಲ್ಲಿ ಮಾತ್ರ ಈ ಅಪ್ರೆಂಟಿಸ್ ಕೋರ್ಸ್ಗಳನ್ನ ನಡೆಸಲಾಗುತ್ತೆ. ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದ್ದೀರಿ ಅವರು ಇಲ್ಲಿ ಹೋಗಿ ಅಪ್ರೆಂಟಿಸ್ ಕೋರ್ಸ್ಗಳನ್ನ ಮಾಡೋದಕ್ಕೆ ಆಸಕ್ತಿಯನ್ನ ಹೊಂದಿರಬೇಕು. ಇನ್ನು ಸೆಲೆಕ್ಷನ್ ಆಗಿ ಹೋದಂತಹ ಅಭ್ಯರ್ಥಿಗಳಿಗೆ ಸ್ಟೈಪೆಂಡ್ ರೂಪದಲ್ಲಿ ವೇತನವನ್ನು ನೀಡಲಾಗುತ್ತೆ. ಅದು 1992ರ ಅಪ್ರೆಂಟಿಸ್ ಕಾಯ್ದೆ ಏನ್ ಹೇಳುತ್ತೆ ಆ ಗೈಡ್ಲೈನ್ಸ್ ನ ಪ್ರಕಾರವಾಗಿ ಸ್ಟೈಪೆಂಡ್ ಅನ್ನ ಪ್ರತಿ ತಿಂಗಳು ಕೂಡ ಪಾವತಿಯನ್ನ ಮಾಡಲಾಗ್ತದೆ. ಅದ್ರ ಜೊತೆಗೆ ನೋ ಎಚ್ಚರಿಕೆಯನ್ನ ಕೊಡೋದಿಲ್ಲ, ಬಟ್ ಅವರ ಅಕಮೆಂಡೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಇನ್ನು ಜನರಲ್ ಲೀವ್ಸ್, ಕ್ಯಾಶುಯಲ್ ಲೀವ್ಸ್ ಎಲ್ಲ ಕೂಡ ನಿಮಗೆ ಲಭ್ಯ ಇರುತ್ತೆ ಈ ಅಪ್ರೆಂಟಿಸ್ ನ ಪೀರಿಯಡ್ ನಲ್ಲಿ. ಇನ್ನೊಂದು ಸ್ನೇಹಿತರೆ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ, ಯಾರಿಗೂ ಕೂಡ ಇಲ್ಲ. ಓನ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಮಾತ್ರ ಇರುತ್ತೆ. ಫೀಸ್ ಅನ್ನ ಪೇ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇದಕ್ಕೆ. ಇನ್ನು ಅರ್ಜಿಯನ್ನ ಈ
ಹೇಳಿದಂತಹ ಯಾವುದಾದರೂ ಒಂದು ಪ್ಲೇಸಿಗೆ ಅಥವಾ ಯಾವುದಾದ್ರೂ ಒಂದು ರಿಫೈನರಿ ಯೂನಿಟ್ಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಮ ಚಾಯ್ಸ್ ಇರುತ್ತೆ. ಸೊ ನಿಮಗೆ ನಿಯರ್ ಯಾವ್ದು ಅಂತ ಅನ್ಸುತ್ತೋ ಅಲ್ಲಿಗೆ ಅರ್ಜಿಯನ್ನ ಹಾಕಬಹುದು. ನಿಗದಿತ ದಿನಾಂಕದ ಒಳಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು IOCL ನ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥ www.iocl.com ನಲ್ಲಿ ಹೋದ್ರೆ ಅಲ್ಲಿ ಶೋ ಆಲ್ ಅಂತ ಬರುತ್ತೆ. ಅದರ ಕೆಳಗಡೆ ವಾಟ್ಸ್ ನ್ಯೂ ಅಂತ ಬರುತ್ತೆ. ಅಲ್ಲಿ ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್ ಅಂಡರ್ ರಿಫೈನರಿ ಡಿವಿಷನ್ ಅಂತ ಹೋದ್ರೆ ಅಲ್ಲಿ ಟ್ರೇಡ್ ಅಂಡ್ ಡಿಸಿಪ್ಲಿನ್ ಎಂಟ್ರಿ ಮಾಡಿ ನೀವು ರಿಫೈನರಿ ಯೂನಿಟ್ ಅನ್ನ ಆಯ್ಕೆ ಮಾಡಿಕೊಂಡು ಅಂತಿಮವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ವೀಕ್ಷಕರೇ, ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಅಲ್ಲಿ ಕ್ವಾರಿ ಮಾಡಬಹುದು, ಕ್ಲಾರಿಫಿಕೇಶನ್ ಮಾಡ್ಕೋಬಹುದು. ಇಮೇಲ್ ಕೂಡ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದಿಷ್ಟು ಕೂಡ 1574 ಅಪ್ರೆಂಟಿಸ್ ಹುದ್ದೆಗಳ ಒಂದು ನೇಮಕಾತಿ ವಿವರ ಆಗಿದೆ. ಇದೇ ರೀತಿಯ ಹೊಸ ನೋಟಿಫಿಕೇಶನ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.